ಈಗ ನೋಡಿ ಫಿಶ್ ಫ್ರೈ ಮಾಡೋದಕ್ಕೆ ಅರಿಶಿನ ಪುಡಿ, 2 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಉಪ್ಪು ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳ್ಳೋಣ. ಬಾಂಗ್ಡೆ ಫಿಶ್ ಫ್ರೈ ತುಂಬ ಚೆನ್ನಾಗಾಗುತ್ತೆ. ಹೊರಗಡೆ ತಂದು ತಿನ್ನೋಕ್ಕಿಂತ ಮನೇಲಿ ನೀವೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಈ ಥರ ರೆಡಿಯಾಗಿದೆ. ಈಗ ನೋಡಿ ಈ ಥರ ಫಿಶ್ಶಿಗೆ ನಾವು ಕಲಿಸ್ಕೊಂಡಿರೋ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಹಚ್ಕೋಬೇಕು. ಸ್ವಲ್ಪ ಮಸಾಲೆ ಹಚ್ಕೊಳ್ಳಿ, ಅದೇ ಜಾಸ್ತಿ ಆಗುತ್ತೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀರಲ್ಲ, ಹಾಗೆ ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈ. ನೋಡಿ ಹಿಂಗೆ ಲೈಟಾಗಿ ಹಚ್ಕೋಬೇಕು. ತುಂಬ ಖಾರ ಆದರೆ ರುಚಿಯಾಗಲ್ಲ. ಖಾರ ತುಂಬ ನಿಮಗೆ ಗ್ಯಾಸ್ಟ್ರಿಕ್ ಆಗ್ಬೋದು. ಇಷ್ಟು ಹಚ್ಕೊಳ್ಳಿ ಸಾಕು. ನೋಡಿ ನಾನು ಅದೇ ಥರ ಇಷ್ಟು ಫಿಶ್ ಫ್ರೈಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮ್ಯಾರಿನೇಷನಿಗೆ ಬಿಡೋಣ. ಮ್ಯಾರಿನೇಟ್ ಆದಮೇಲೆ ಹಂಚಿಗೆ ಹಾಕಿ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಓಕೆನಾ? ಈಗ ನೋಡಿ ಫಿಶ್ ಫ್ರೈಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಳ್ಳೋಣ. ಈಗ ಫಿಶ್ ರೆಡಿ ಆಗಿದೆ. ಈಗ ಚಿರೋಟಿ ರವೆ ತೊಗೊಂಡಿದ್ದೀನಿ. ಈಗ ನೋಡಿ ಫಿಶ್ ಇದಕ್ಕೆ ಡಿಪ್ ಮಾಡ್ಕೊಳ್ಳೋಣ. ಈಗ 2 ಸೈಡ್ಸು ಡಿಪ್ ಮಾಡ್ಕೊಳ್ಳಿ. ಬಾಂಗ್ಡೆ ಫಿಶ್ ತೊಗೊಂಡಿದ್ದೀನಿ. ಈಗ ಪ್ಯಾನಿಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಫಿಶ್ ಫ್ರೈ. ಈಗ ಇನ್ನೊಂದು ಫಿಶ್ ತೊಗೊಳ್ತಾ ಇದ್ದೀನಿ. ಇದನ್ನು ಡಿಪ್ ಮಾಡ್ಕೊಂಡಿದ್ದೀನಿ. ಈಗ ಇದೊಂದು ಫಿಶ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಹಾಕ್ಕೊಳ್ಳಿ. ನೋಡಿ ಈಗ ಲಾಸ್ಟ್ ಮತ್ತಿ ಮೀನು ತೊಗೊಳ್ತಾ ಇದ್ದೀನಿ ನಾನು. ಮತ್ತಿ ಮೀನು ಅಂದರೆ ಬಾಂಗ್ಡೆ. ನಮ್ಮ ಸೈಡ್ ಬಾಂಗ್ಡೆ ಅಂತೀವಿ, ಮತ್ತಿ ಅಂತೀವಿ. ತುಂಬ ಚೆನ್ನಾಗುತ್ತೆ ಫಿಶ್ ಫ್ರೈ. ನೋಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 4 ಇಡ್ಸತ್ತೆ, ಓಕೆನಾ? ಈಗ ಫ್ಲಿಪ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ದೊಡ್ಡ ಇದೆ ಮೀನಿದು. ಈಗ ಫ್ಲಿಪ್ ಮಾಡ್ಕೊಂಡಿದ್ದೀನಿ. ಒಂದು 5-10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ತುಂಬ ಚೆನ್ನಾಗೋದು, ತುಂಬ ರುಚಿಯಾಗುತ್ತೆ ಫಿಶ್ ಫ್ರೈ. ನೋಡಿ ಸೂಪರಾಗಿ ರೆಡಿಯಾಗಿದೆ ಫಿಶ್ ಫ್ರೈ. ಈಗ ಸರ್ವ್ ಮಾಡ್ಕೊಂಬಿಡೋಣ. ಎಲ್ಲರೂ ಖಂಡಿತ ಮನೇಲಿ ಮಾಡ್ಕೊಂಡು ತಿನ್ನಬೇಕು. ನೋಡಿ ಮುಟ್ಟಿದ್ರೆ ಸಾಕು ಕಟ್ಟಾಗ್ತಾ ಇದೆ. ತುಂಬ ರುಚಿಯಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲರೂ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಥ್ಯಾಂಕ್ ಯು ಆಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು.